ಫೈನಲ್ ಆಗಿದೆ, ಜೊತೆಲೇ ಏನಿಲ್ಲ, ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಆದರೆ ಇವತ್ತು ಸಾಯಂಕಾಲ ಮೀಟಿಂಗ್ ಕರೆದಿದ್ದಾರೆ. ನಾವೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಮೀಟಿಂಗ್ ಕರೆದ್ರು, ಅದಕ್ಕೆ ಬಂದು ಒಂದು ಆಶೀರ್ವಾದ ತಗೊಳ್ಳೋಣ ಮಗನ ಕರ್ಕೊಂಡು ಬಂದು ಅಂತ ಧನ್ಯವಾದ ಹೇಳಲಿಕ್ಕೆ ಬಂದು. ಕ್ಷೇತ್ರದಲ್ಲಿ ಹೇಗಿದೆ? ಕ್ಷೇತ್ರದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಸರ್ಕಾರದ ಏನು ಇದು 5 ಗ್ಯಾರಂಟಿ ಇರಬಹುದು, ಅದರಲ್ಲೂ ನಾನು ನನ್ನ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಇರಬಹುದು. ಸೊ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ 2 ಕ್ಷೇತ್ರ, ಚಿಕ್ಕೋಡಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು. ಸೊ ಒಳ್ಳೆ ವಾತಾವರಣ ಗೆಲ್ಲೋಕೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋಕೆ ಒಳ್ಳೆ ವಾತಾವರಣ. ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ, ಕ್ಯಾಂಡಿಡೇಟ್ ಆಗ್ತಾರೆ? ಇಲ್ಲ, ನನಗೆ ಅದ್ರ ಬಗ್ಗೆ ಇನ್ನೂ ಏನು ಗೊತ್ತಿಲ್ಲ. ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಾ, ನಾವು ಕೂಡ ಅದನ್ನೇ ನೋಡ್ತಾ ಇದ್ದೀವಿ. ಅಲ್ಲಿ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತಿದ್ದಾರೆ, ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ನೋಡಿ, ಇಲೆಕ್ಷನ್ ಇನ್ನೂ ಶುರು ಆಗಬೇಕು, ಕಾವೇರಬೇಕು, ಇನ್ನು 48-50 ದಿನ ಇದೆ. ಸೊ ನೋಡೋಣ, ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ನೋಡೋಣ. ಬಿಜೆಪಿಯಲ್ಲಿ ಆಗ್ತಿರುವಂತಹ ಗೋ ಬ್ಯಾಕ್ ಚಳವಳಿ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದಾ? 4 ಅವಧಿಗಳಿಂದ ಕೂಡ ನೋಡೋಣ. ಎಲ್ಲ ರೀತಿಯಿಂದ ಕಾಂಗ್ರೆಸ್ ಪಕ್ಷ ಇಲೆಕ್ಷನ್ಗೆ ಸಜ್ಜಾಗಿದೆ, ಕೇಡರ್ ರೆಡಿ ಆಗಿದೆ, ಜನರಲ್ಲಿ ಒಂದು ಉತ್ಸಾಹ ಇದೆ, ಜನ ಸಂತೃಪ್ತಿಯಿಂದ ಇದ್ದಾರೆ. ಸೊ ಮುಂದೆ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ. ನಿಮ್ಮೆಲ್ಲರ ಸಹಕಾರ ಇರಲಿ. ಖಂಡಿತ ಇಲ್ಲ. ಫ್ಯಾಮಿಲಿ ಪಾಲಿಟಿಕ್ಸ್ ಅಂತಂದ್ರೆ ನೋಡಿ, ಒಂದೇ ನಿಮಿಷ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಷನ್ ಅಲ್ಲ, ಅಥವಾ ಸತೀಶ್ ಜಾರಕಿಹೊಳಿ ಅವರ ಡಿಸಿಷನ್ ಅಲ್ಲ. ಜಿಲ್ಲೆಯ ಎಲ್ಲ ಮುಖಂಡರು, ಯಾಕಂದ್ರೆ ಇದು ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆದಂತ ಇಲೆಕ್ಷನ್ ಅಲ್ಲ. 8 ಅಸೆಂಬ್ಲಿ ಕ್ಷೇತ್ರ ಬರ್ತದೆ, ಸುಮಾರು 20 ಲಕ್ಷ ಜನ ಮತದಾರರಿದ್ದಾರೆ, ಸುಮಾರು 2100 ಬೂತ್ಗಳಿದಾವೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲಾ ಜಿಲ್ಲೆಯ ಹಿರಿಯರು, ಕಿರಿಯರು, ಮುಖಂಡರು, ಕಾರ್ಯಕರ್ತರು ಯಾರನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ರು ಎಲ್ಲ ಚರ್ಚೆ ಆಗಿ ಫೈನಲ್ ಆಗಿರೋದು. ಪಕ್ಷದ ಕಾರ್ಯಕರ್ತರು ಒಬ್ಬರಿಗೆ ಅವಕಾಶ ಕೊಟ್ಟು ಗೆಲ್ಲಿಸುವಂತದ್ದು ಬದಲಾಗಿ ಅವ್ರವ್ರ ಫ್ಯಾಮಿಲಿ ಮಾಡ್ಕೊಂತಾರೆ. ಪಕ್ಷದ ಕಾರ್ಯಕರ್ತರು ಯಾರಿಗೂ ದುಡಿಬೇಕು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗಳಿಗೆ ದುಡಿಬೇಕಂತ ಒಂದು ಆರೋಪ ಬರ್ತಾ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ಏನೋ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಪಾಲಿಸ್ತೀನಿ ಅಂತ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. We'll be right back.